ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಬಹುನಿರೀಕ್ಷಿತ ಚಿತ್ರ ರಾಜಕುಮಾರ ಬಳ್ಳಾರಿಯಲ್ಲಿ ಭರ್ಜರಿ ಓಪನಿಂಗ್ ಪಡೆದುಕೊಂಡಿದೆ. ಅಭಿಮಾನಿಗಳ ಶಿಳ್ಳೆ ಚಪ್ಪಾಳೆ ನಡುವೆ ಮಧ್ಯರಾತ್ರಿ 12 ಗಂಟೆಗೆ ಚಿತ್ರ ಬಿಡುಗಡೆಯಾಗಿದೆ. ಬಳ್ಳಾರಿಯ ಶಿವಗಂಗಾ ಚಿತ್ರಮಂದಿರದ ಬಳಿ ಸಂಜೆಯಿಂದಲೇ ಅಭಿಮಾನಿಗಳು ಜಮಾಯಿಸಿದರು. ಪುನೀತ್ ರಾಜ್ಕುಮಾರ್ ಕಟೌಟ್ಗೆ ಹಾರ ಹಾಕಿ ಸಂಭ್ರಮಿಸಿದರು. ಸ್ಕ್ರೀನ್ ಮೇಲೆ ಅಪ್ಪು ಕಾಣಿಸಿಕೊಳ್ತಾ ಇದ್ದ ಹಾಗೆ ಶಿಳ್ಳೆ ಚಪ್ಪಾಳೆಗಳ ಮೂಲಕ ಸಂಭ್ರಮಿಸಿ ಕುಣಿದು ಕುಪ್ಪಳಿಸಿದರು. ಇನ್ನು ಚಿತ್ರ ಆರಂಭಕ್ಕೂ ಮುನ್ನ ಗೇಟ್ ಏರಿ ಒಳಬಂದ ಅಭಿಮಾನಿಗಳನ್ನು ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು. ಇನ್ನು ಬಳ್ಳಾರಿಯ ಹೊಸಪೇಟೆ ನಗರದಲ್ಲಿ ಬಾಲಾ ಚಿತ್ರಮಂದಿರದ ಮುಂಭಾಗದಲ್ಲಿ ಅಭಿಮಾನಿಗಳು ಗದ್ದಲ ಕೂಡ ಮಾಡಿದ್ದಾರೆ. ಮಧ್ಯರಾತ್ರಿಯೇ ಚಿತ್ರ ಬಿಡುಗಡೆ ಮಾಡಬೇಕು ಅಂತ ಪಟ್ಟು ಹಿಡಿದು ಗೇಟ್ ಮುರಿದು ಒಳನುಗ್ಗೋಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ವೇಳೆ ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟ ಕೂಡ ಮಾಡಿದ್ದಾರೆ. ಘಟನೆಯಲ್ಲಿ ಪೊಲೀಸ್ ಪೇದೆಗೆ ಗಾಯವಾಗಿದ್ದು ಅವರನ್ನು ಹೊಸಪೇಟೆ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ 6 ಮಂದಿ ಯುವಕರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇಂದಿನಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಬಹುನಿರೀಕ್ಷಿತ ರಾಜಕುಮಾರ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ. ಒಟ್ಟು 275 ಸಿನಿಮಾ ಮಂದಿರಗಳಲ್ಲಿ ರಾಜಕುಮಾರ ಚಿತ್ರ ಬಿಡುಗಡೆಯಾಗಿದ್ದು, ಹೊರ ರಾಜ್ಯಗಳಲ್ಲಿ 25 ಥಿಯೇಟರ್ಗಳಲ್ಲಿ ರಾಜಕುಮಾರ ಎಂಟ್ರಿ ಕೊಟ್ಟಿದ್ದಾನೆ. ಈಗಾಗಲೇ ಹಲವು ಥಿಯೇಟರ್ಗಳಲ್ಲಿ ಮಧ್ಯರಾತ್ರಿಯೇ ಮೊದಲ ಪ್ರದರ್ಶನ ಕೂಡ ಆರಂಭ ಆಗಿದೆ. ಬೆಂಗಳೂರಿನ ಗೌಡನಪಾಳ್ಯದ ಶ್ರೀನಿವಾಸ ಥಿಯೇಟರ್ನಲ್ಲಿ ಮುಂಜಾನೆ 5 ಗಂಟೆಗೆ ರಾಜಕುಮಾರ ಸ್ಪೆಷಲ್ ಶೋ ಏರ್ಪಡಿಸಲಾಗಿತ್ತು. ಅಭಿಮಾನಿಗಳ ಒತ್ತಾಯಕ್ಕೆ ಮಣಿದು ವಿತರಕರಿಂದ ವಿಶೇಷ ಪ್ರದರ್ಶನವನ್ನು ಏರ್ಪಾಡು ಮಾಡಲಾಗಿತ್ತು. ಅಪ್ಪು ಎಂಟ್ರಿ ಸೀನ್ಗೆ ಅಭಿಮಾನಿಗಳು ಶಿಳ್ಳೆ ಚಪ್ಪಾಳೆಯನ್ನು ಹೊಡೆದು ಸ್ವಾಗತ ಮಾಡಿದ್ದಾರೆ. ಇನ್ನು ತಾವರೆಕೆರೆಯ ಬಾಲಾಜಿ ಥಿಯೇಟರ್ನಲ್ಲೂ ಕೂಡ ಮುಂಜಾನೆ 5:30ಕ್ಕೆ ಮೊದಲ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಥಿಯೇಟರ್ ಅಂಗಳದಲ್ಲಿ ಅಭಿಮಾನಿಗಳು ಚಪ್ಪಾಳೆಯನ್ನು ಹೊಡೆದು ಪಟಾಕಿ ಸಿಡಿಸಿ ಪುನೀತ್ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಸಿನಿಮಾ ಪ್ರದರ್ಶನವನ್ನು ಹಬ್ಬದ ರೀತಿಯಲ್ಲಿ ಸಂಭ್ರಮಿಸಿದ್ದಾರೆ. ನಾನು ಕನ್ನಡದವನು, ಕನ್ನಡದಲ್ಲ ನಮ್ದು ಮಂಗಳೂರು, ನಿಮ್ದು ಅಡ್ರೆಸ್ ಕೈ ಮೇಲೆ. ನಾನು ನಿಮ್ಮ ಥರ ಊರು ಏರಿಯಾ ಅಂತ ಡಿವೈಡ್ ಆಗಿಲ್ಲ. ನಮ್ಮ ತಂದೆ ಹೇಳ್ಕೊಟ್ಟಿದ್ದು ದೇಶ ಅಂದರೆ ಇಂಡಿಯಾ, ರಾಜ್ಯ ಅಂದರೆ ಕರ್ನಾಟಕ. ನಮಗೆ ನಾವು ಬೌಂಡ್ರಿ ಹಾಕೋದ, ನಮ್ಮ ಬೌಂಡ್ರಿ ದಾಟ್ಕೊಂಡವ್ರನ್ನ